ಹೆದ್ದಾರಿಯಲ್ಲಿ ಆಯಿಲ್ ಸೋರಿಕೆಯಾಗಿದೆ ಟ್ಯಾಂಕರ್ನಿಂದಾಗಿ. ಎಲ್ಲಾಗಿದೆ ಈ ಘಟನೆ? ಸಾಮಾನ್ಯವಾಗಿ ನಡೆಯೋದೇ ಇದು ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ. ಟ್ಯಾಂಕರ್ನಿಂದ ಹೆದ್ದಾರಿಯಲ್ಲಿ ಆಯಿಲ್ ಸೋರಿಕೆ ಆಗಿರೋದು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಘಟನೆ ಆಗಿದೆ. ಕುಂದಾಪುರ ಮತ್ತು ಕುಂಭಾಶಿ, ಹೆಮ್ಮಾಡಿ, ಕೋಟೇಶ್ವರದಲ್ಲಿ ಬೈಕ್ ಸ್ಕೂಟಿ ಸ್ಕಿಡ್ ಆಗಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆಗೊಳಿಸಿದ್ದಾರೆ ಈಗ ಪೊಲೀಸರು. ಏಕಮುಖ ಸಂಚಾರದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗ ಸ್ವಚ್ಛತಾ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಆಯಿಲ್ ಸೋರಿಕೆಯಿಂದಾಗಿ ಹಲವು ಅಪಘಾತಗಳಾಗುವಂತಹ ಸಮಸ್ಯೆಗಳು ಉಂಟಾಗಿದೆ. ಅಲ್ಲಿ ನೋಡ್ತಾ ಇದ್ದೀರಾ, ಆಯಿಲ್ನಿಂದಾಗಿ ಸ್ಕಿಡ್ ಆಗ್ತಾ ಇವೆ ಬೈಕ್ಗಳೆಲ್ಲ. ನೋಡಿ, ನನ್ನ ಸಹೋದ್ಯೋಗಿ ದೀಪಕ್ ಈಗ ಜೈನ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಸಾಮಾನ್ಯವಾಗಿ ನಿಮ್ಮ ಕರಾವಳಿ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ ಈ ರೀತಿಯಾಗಿ ಆಯಿಲ್ ಸೋರಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಯಾರು ಗಮನಿಸಿರ್ಲಿಲ್ವಾ ಈ ರೀತಿಯಾಗಿ ಆಯಿಲ್ ಸೋರಿಕೆ ಆಗಿರೋದನ್ನ? ಅಲ್ಲಿ ಈ ರೀತಿ ಅಪಘಾತಗಳಾದ ನಂತರ ಎಚ್ಚೆತ್ಕೊಂಡ್ರ ಅಂತ? ಹೌದು ಅರುಣ್, ಇವತ್ತು ಮಂಗಳೂರು ಭಾಗದಿಂದ ಕಾರವಾರ ಭಾಗಕ್ಕೆ ಒಂದು ಆಯಿಲ್ ಅನ್ನ, ಅಂದ್ರೆ ಇಂಜಿನ್ ಆಯಿಲ್ ಅನ್ನ ತೆಗೆದುಕೊಂಡು ಹೋಗುವಂತ ಟ್ಯಾಂಕರ್ ಹೋಗ್ತಾ ಇತ್ತು. ಅದರ ಪೈಪ್ ನಲ್ಲಿ ಸೋರಿಕೆ ಆಗಿರೋದ್ರಿಂದ ಸುಮಾರು ಒಂದು 15ರಿಂದ 20 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ತರ ಸೋರಿಕೆ ಆಗಿರುವಂತದ್ದು ಆಯಿಲ್. ಹಾಗಾಗಿ ಅದರ ಹಿಂದೆ ಹೋಗುವಂತ ಸುಮಾರು 20-25 ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗುವಂತದ್ದು, ಜಾರ್ಕೊಂಡು ಹೋಗಿ ಪಕ್ಕದಲ್ಲಿ ನಿಲ್ಲುವಂತದ್ದು, ಈ ತರದ ಘಟನೆಗಳು ಬಹಳಷ್ಟು ಆಗ್ತಾ ಇತ್ತು. ಅದರ ಜೊತೆಗೆ ಕೆಲವು ಭಾಗಗಳಲ್ಲಿ ತುಂತುರು ಮಳೆ ಕೂಡ ಬಂದಿರೋದ್ರಿಂದ ಬಿದ್ದಂತಹ ಆಯಿಲ್ ರಸ್ತೆಯಲ್ಲಿ ಸ್ಪ್ರೆಡ್ ಆಗಿತ್ತು. ಹಾಗಾಗಿ ಈ ತರದ ಆಕ್ಸಿಡೆಂಟ್ಗಳು, ಸ್ಕಿಡ್ಗಳು ಆಗ್ತಾ ಇತ್ತು. ಇದನ್ನ ಗಮನಿಸಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಆ ನಂತರ ಟ್ರಾಫಿಕ್ ಪೊಲೀಸರು ಬಂದು ಏಕಮುಖ ಸಂಚಾರವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 10 ಕಿಲೋಮೀಟರ್ಗಳ ಕಾಲ ಏಕಮುಖ ಸಂಚಾರ ಆಗಿರೋದ್ರಿಂದ, ಅದರ ಜೊತೆಗೆ ಗಣೇಶನ ಹಬ್ಬ ಇರೋದ್ರಿಂದ ಬಹಳಷ್ಟು ವಾಹನ ದಟ್ಟಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡು ಬಂತು. ಹೆದ್ದಾರಿ ಪ್ರಾಧಿಕಾರದವರು ಮತ್ತು ಅಗ್ನಿಶಾಮಕದವರು ಈ ಬಿದ್ದಂತಹ ಆಯಿಲ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ವಾಟರ್ ಜೆಟ್ ಗಳನ್ನ ತೆಗೆದುಕೊಂಡು ಬಂದು ಕೆಲವು ಭಾಗಗಳಲ್ಲಿ ಸರ್ಫ್ ಪುಡಿಗಳನ್ನ ಹಾಕಿ, ನೀರ್ ಹಾಕಿ ಕ್ಲೀನ್ ಮಾಡಿರುವಂತದ್ದು, ಈ ತರದ್ದೆಲ್ಲ ಮಾಡಿದ್ದಾರೆ. ಸದ್ಯಕ್ಕೆ ಮಳೆ ಬಂದ್ರೆ ಸ್ವಲ್ಪ ಆತಂಕಕಾರಿ, ಓಡಾಡುವವರು ಬಹಳಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನುವಂತ ಸಂದೇಶವನ್ನ ಈ ಭಾಗಗಳಲ್ಲಿ ಕೊಡಲಾಗಿದೆ. ಹಾಗಾಗಿ ಮಳೆ ಬಂದದ್ದು, ಅದರ ಜೊತೆಗೆ ಆಯಿಲ್ ಬಿದ್ದು ಈ ತರದ ಅವಘಡಗಳು ಆಗಿರುವಂತದ್ದು. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. What's that?